ಹಾಯ್ ಫ್ರೆಂಡ್ಸ್, ದಿನಾಂಕ 22/8/2025 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಅನ್ನು ನಡೆಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಂದರೆ ಈ ಪರೀಕ್ಷೆ 2/11/2025 ಭಾನುವಾರದಂದು ಈ ಒಂದು KSET ಪರೀಕ್ಷೆಯನ್ನು ನಡೆಸಲು ಯೋಜಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 28/8/2025, ಕೊನೆಯ ದಿನಾಂಕ 18/9/2025, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 19/9/2025, ಹಾಲ್ ಟಿಕೆಟನ್ನು ಪಡೆದುಕೊಳ್ಳಲು ಕೊನೆಯ ದಿನಾಂಕ 24/10/2025, ಪರೀಕ್ಷೆ ದಿನಾಂಕ 2/11/2025 ಭಾನುವಾರದಂದು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ಪ್ರಮುಖವಾಗಿ ಅರ್ಹತಾ ನಿಬಂಧನೆಗಳನ್ನು ತಗೋದಾದರೆ ಇಲ್ಲಿ UGCಯಿಂದ ಮಾನ್ಯತೆ ಪಡೆದಂಥ ಅಥವಾ ಉನ್ನತ ಶಿಕ್ಷಣ ಇಲಾಖೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದವರು 55ರಷ್ಟನ್ನು, ಅದೇ ರೀತಿಯಾಗಿ SC ST ಮತ್ತು ಹಿಂದುಳಿದ ಅಭ್ಯರ್ಥಿಗಳು, ವಿಶೇಷ ಚೇತನರು ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇರಿದಂಥ ಅಭ್ಯರ್ಥಿಗಳು 50% ಅಂಕಗಳನ್ನು ಪಡೆದಿರಬೇಕು. ಪ್ರಮುಖವಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ವರ್ಷ ಆಗಿರ್ಬೋದು, ದ್ವಿತೀಯ ವರ್ಷ ಆಗಿರ್ಬೋದು, ಯಾವುದೇ ವರ್ಷದಲ್ಲಿ ಸ್ನಾತಕೋತ್ತರ ಪದವಿಯನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದರೆ ಅವರು KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ಪತ್ರವನ್ನು ನೀಡಲಾಗುತ್ತದೆ. ಸೊ ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು 55ರಷ್ಟು, ಇತರೆ ವರ್ಗದವರು 50ರಷ್ಟು ಅಂಕಗಳನ್ನು ಪಡೆದು ಅರ್ಹತೆ ಹೊಂದಿ KSET ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಹಿಡಿದು 2 ವರ್ಷದ ಒಳಗಾಗಿ ಅವರು ಸ್ನಾತಕೋತ್ತರ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಅವರ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯಬಹುದು ಎಂದು ಹೇಳಿ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ. ಇಲ್ಲವಾದರೆ ಅಂಥವರ ಅರ್ಹತೆಯನ್ನು ರದ್ದುಪಡಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಪಿಯರ್ ಅಭ್ಯರ್ಥಿಗಳು ಕೂಡ ಈ KSET ಪರೀಕ್ಷೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. KSET ಪರೀಕ್ಷೆಯನ್ನು ವರ್ಷದಲ್ಲಿ 1 ಬಾರಿ ಮತ್ತು ನೆಟ್ ಪರೀಕ್ಷೆಯನ್ನು ವರ್ಷದಲ್ಲಿ 2 ಬಾರಿ ಸರ್ಕಾರಗಳು ತೆಗೆದುಕೊಳ್ಳುತ್ತವೆ. ಆದ್ದರಿಂದ KSET ಪರೀಕ್ಷೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ UGC ನಡೆಸುವಂಥ NET ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳು ಅವರವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಈ ಒಂದು KSET ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದರೆ ಗರಿಷ್ಠ ವಯೋಮಿತಿ ಇಲ್ಲ, ಯಾವುದೇ ರೀತಿಯ ವಯೋಮಿತಿ ಇಲ್ಲಿ ನಿಗದಿಪಡಿಸಿಲ್ಲ. ಪರೀಕ್ಷಾ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿಗಳು, ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಆನ್ಲೈನ್ ಮೂಲಕವೇ ಈ ಶುಲ್ಕವನ್ನು ಪಾವತಿಸಬೇಕು. ಪರೀಕ್ಷಾ ವಿಧಾನ ಮತ್ತು ದಿನಾಂಕ. ಪರೀಕ್ಷೆ 2/11/2025 ಭಾನುವಾರದಂದು ಒಟ್ಟು 2 ಪ್ರಶ್ನೆ ಪತ್ರಿಕೆಗಳಿರ್ತವೆ. ಪತ್ರಿಕೆ 1 100 ಅಂಕಗಳು, 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ. ಪತ್ರಿಕೆ 2 200 ಅಂಕಗಳು, 100 ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಒಟ್ಟು 3 ಗಂಟೆಗಳ ಅವಧಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಈ ಪರೀಕ್ಷಾ ಅವಧಿ ಇರ್ತದೆ. ಎರಡನೇ ಪತ್ರಿಕೆ ವಿಷಯ ಪತ್ರಿಕೆ ಒಟ್ಟು 100 ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತವೆ. ಒಟ್ಟು ಗರಿಷ್ಠ 200 ಅಂಕಗಳಿರ್ತವೆ. ಇದು ಅಭ್ಯರ್ಥಿಗಳು ಆಯ್ಕೆ ಮಾಡಿದ ವಿಷಯದ ಇರ್ತದೆ. ಎಲಿಜಿಬಲ್ ಕಟ್ ಆಫ್ಗೆ ಕ್ವಾಲಿಫೈ ಆಗಲಿಕ್ಕೆ ಜನರಲ್ ಅವರು 2 ಪತ್ರಿಕೆಗಳಲ್ಲೂ ಸೇರಿ 40%, ಉಳಿದ ಅಭ್ಯರ್ಥಿಗಳು 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 35% ಅಂಕಗಳನ್ನು ಪಡೆದಿರಬೇಕು. ಅಂಥ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ ಅಂದರೆ ಟೋಟಲ್ ಸ್ಲಾಟ್ಸ್ ಒಟ್ಟು 2 ಪತ್ರಿಕೆಗಳು ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಹಾಜರಾದ ಅಭ್ಯರ್ಥಿಗಳ 6% ಮಾತ್ರ ಇಲ್ಲಿ ಸಮಾನವಾಗಿ ಎಲಿಜಿಬಲ್ ಮಾಡಲಾಗುತ್ತದೆ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ ಮತ್ತು ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಮುಖ್ಯವಾಗಿ ತಪ್ಪು ಉತ್ತರಗಳಿಗೆ ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇಲ್ಲಿ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.